ಇರಾನ್ ಬಿಗಿ ಹಿಡಿತದಿಂದ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿಬಿಟ್ಟಿದೆ. ಯುದ್ಧದ ಕಾರ್ಮೋಡದಿಂದ ಪ್ರಾಕೃತಿಕ ಜಲಮಾರ್ಗಕ್ಕೂ ಕೂಡ ಕುತ್ತು ಬಂದಿದೆ. ಇದೀಗ ಹಾರ್ಮುಜ್ನ ಓಪನ್ ಮಾಡೋಕೆ ಇರಾನ್ಗೆ ಅಮೆರಿಕ ಡೆಡ್ಲೈನ್ ಅನ್ನ ಕೊಟ್ಟಿದೆ. ನಿರ್ಬಂಧವನ್ನ ತೆರವುಗೊಳಿಸದೇ ಇದ್ರೆ ಭೀಕರ ದಾಳಿಯ ಎಚ್ಚರಿಕೆಯನ್ನ ನೀಡಿದೆ. ಇತ್ತ ಭಾರತದ ಹಡಗುಗಳು ಹಾರ್ಮುಜ್ನಲ್ಲಿ ಸ್ಟ್ರಕ್ ಆಗಿಬಿಟ್ಟಿದ್ದಾವೆ. ತೈಲ ಹಾಗೆ ಅನಿಲಕ್ಕಾಗಿ ಭಾರತ ಅನ್ಯ ದೇಶಗಳ ಮೊರೆ ಹೋಗೋಕೆ ಸಜ್ಜಾಗಿದೆ. ಹಾರ್ಮುಜ್ ಜಲಸಂಧಿ ವಿಶ್ವಕ್ಕೆ ಶೇಕಡ 20ರಷ್ಟು ತೈಲ ಮತ್ತು ಅನಿಲ ಪೂರೈಕೆಗೆ ಬಳಕೆಯಾಗುವ ಜಲಮಾರ್ಗ. ಆದ್ರೀಗ ಕದನದ ಕಾರ್ಮೋಡದಿಂದ ಹಾರ್ಮುಜ್ ಜಲಸಂಧಿಗೆ ನಿರ್ಬಂಧದ ಬೀಗ ಬಿದ್ದಿದೆ. ಇರಾನ್ ಹಾಕಿರೋ ಬೇಲಿಯನ್ನ ದಾಟಲಾಗದೆ ತೈಲ ಮತ್ತು ಅನಿಲ ಹೊತ್ತ ಹಡಗುಗಳು ಅಲ್ಲೇ ಸ್ಟ್ರಕ್ ಆಗಿವೆ. ಇದೀಗ ಹಾರ್ಮುಜ್ ಮೇಲಿನ ನಿರ್ಬಂಧ ಸಡಿಲಿಸದೇ ಇದ್ರೆ ಇರಾನ್ಗೆ ದೊಡ್ಡ ಗಂಡಾಂತರ ಎದುರಾಗುವ ಸಾಧ್ಯತೆ ಇದೆ. ಹಾರ್ಮುಜ್ ಓಪನ್ ಮಾಡಲು ಇರಾನ್ಗೆ ಡೆಡ್ಲೈನ್. 48 ಗಂಟೆಗಳ ಗಡುವು ನೀಡಿದ ಅಮೆರಿಕ ಅಧ್ಯಕ್ಷ ಟ್ರಂಪ್. ಡೆಡ್ಲೈನ್ ಇದು ಇರಾನ್ಗೆ ಅಮೆರಿಕ ಕೊಟ್ಟಿರೋ ಡೆಡ್ಲೈನ್. ಹಾರ್ಮುಜ್ ಜಲಸಂಧಿ ಮೇಲೆ ಬಿಗಿ ಹಿಡಿತ ಹಿಡಿದುಕೊಂಡು ವಿಶ್ವವನ್ನೇ ಆಟ ಆಡಿಸ್ತಾ ಇರೋ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯ ಗಡುವು ಕೊಟ್ಟಿದ್ದಾರೆ. ವಿಶ್ವದ ತೈಲ ಮತ್ತು ಅನಿಲ ಸಾಗಾಟಕ್ಕೆ ಹಾರ್ಮುಜ್ ಜಲಸಂಧಿಯನ್ನ ತೆರೆಯುವಂತೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಮುಂದಿನ 48 ಗಂಟೆಗಳೊಳಗೆ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. 48 ಗಂಟೆಗಳ ಒಳಗೆ ಹಾರ್ಮುಜ್ ಜಲಸಂಧಿಯ ಮೇಲಿನ ನಿರ್ಬಂಧವನ್ನ ತೆರವುಗೊಳಿಸದೇ ಇದ್ರೆ ಭೀಕರ ದಾಳಿ ನಡೆಸೋದಾಗಿ ಅಮೆರಿಕ ಎಚ್ಚರಿಕೆ ನೀಡಿದೆ. ಇರಾನ್ನ ಪವರ್ ಪ್ಲಾಂಟ್ಗಳನ್ನ ನಾಶಪಡಿಸೋದಾಗಿ ವಾರ್ನಿಂಗ್ ಕೊಟ್ಟಿದೆ. ಮೊದಲು ಇರಾನ್ನಲ್ಲಿರುವ ದೊಡ್ಡ ಪವರ್ ಪ್ಲಾಂಟ್ನ ಮೇಲೆ ಬಾಂಬ್ ದಾಳಿ ನಡೆಸ್ತೇವೆ, ಬಳಿಕ ಬೇರೆ ಬೇರೆ ಪವರ್ ಪ್ಲಾಂಟ್ಗಳನ್ನ ನಾಶ ಮಾಡೋದಾಗಿ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕ ಎಚ್ಚರಿಕೆಗೆ ಇರಾನ್ ಬೆದರಿಕೆಯ ಪ್ರತ್ಯುತ್ತರ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರೋ ಎಚ್ಚರಿಕೆಗೆ ಇರಾನ್ ಕೂಡ ಖಡಕ್ ಪ್ರತ್ಯುತ್ತರ ಕೊಟ್ಟಿದೆ. ಇರಾನ್ನ ವಿದ್ಯುತ್ ಸ್ಥಾವರಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ದೇ ಆದ್ರೆ ಎಲ್ಲೆಲ್ಲಿ ಅಮೆರಿಕದ ತೈಲ, ಮಾಹಿತಿ ತಂತ್ರಜ್ಞಾನ ಮತ್ತು ಸಮುದ್ರ ನೀರು ಸಂಸ್ಕರಣಾ ಘಟಕಗಳಿವೆಯೋ ಅವುಗಳನ್ನೆಲ್ಲ ಧ್ವಂಸ ಮಾಡ್ತೇವೆ ಅಂತ ಇರಾನ್ ಸೇನೆ ಬೆದರಿಕೆ ಹಾಕಿದೆ. ಭಾರತದ ಹಡಗುಗಳ ಸಂಚಾರದ ಬಗ್ಗೆ ಮೋದಿ ಚರ್ಚೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ 20 ತೈಲ ಮತ್ತು ಅನಿಲ ಹಡಗುಗಳು ಸ್ಟ್ರಕ್ ಆಗಿವೆ. ಭಾರತಕ್ಕೆ ಬರೋಕಾಗದೆ ಹಾರ್ಮುಜ್ನಲ್ಲೇ ಪರದಾಡ್ತಾ ಇವೆ. ಹೀಗಾಗಿ ಇರಾನ್ ಅಧ್ಯಕ್ಷ ಮಸೌದ್ ಜೊತೆಗಿನ ಮಾತುಕತೆ ವೇಳೆ ಭಾರತದ ಹಡಗುಗಳ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಅನಿಲ ಸಮಸ್ಯೆ ನೀಗಿಸಲು ಭಾರತ ಪರ್ಯಾಯ ಪ್ಲಾನ್. ಹಾರ್ಮುಜ್ ಜಲಸಂಧಿ ಬಂದಾಗಿದ್ದು ಭಾರತಕ್ಕೆ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಅನಿಲ ಸಂಕಷ್ಟದಿಂದ ಪಾರಾಗಲು ಭಾರತ ಅನ್ಯ ಮಾರ್ಗವನ್ನ ಕಂಡುಕೊಂಡಿದೆ. ಕೊಲ್ಲಿ ರಾಷ್ಟ್ರಗಳನ್ನ ಬಿಟ್ಟು ಬೇರೆ ದೇಶಗಳಿಂದ ಎಲ್ಪಿಜಿ ಆಮದು ಮಾಡಿಕೊಳ್ಳಲು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅಮೆರಿಕ, ರಷ್ಯಾ, ಅರ್ಜೆಂಟೀನಾದಿಂದ ಎಲ್ಪಿಜಿ ಆಮದು ಮಾಡಿಕೊಳ್ಳಲು ಕೇಂದ್ರ ಆದೇಶಿಸಿದೆ. ಅಮೆರಿಕದಿಂದ 13 ಗ್ಯಾಸ್ ಟ್ಯಾಂಕರ್ ಆಮದು ಮಾಡಿಕೊಳ್ಳಲು ಭಾರತ ಮುಂದಾಗಿದೆ. 13 ಗ್ಯಾಸ್ ಟ್ಯಾಂಕರ್ಗಳಲ್ಲಿ 3,50,000 ಟನ್ ಗ್ಯಾಸ್ ಭಾರತಕ್ಕೆ ಆಮದು ಆಗಲಿದೆ. ಈ ತಿಂಗಳಲ್ಲೇ ಭಾರತಕ್ಕೆ ಈ ಎಲ್ಲಾ ಗ್ಯಾಸ್ ಟ್ಯಾಂಕರ್ಗಳು ಆಮದು ಆಗಲಿವೆ. ಅನಿಲ ಬಾಧೆಯಿಂದ ಪಾರಾಗಲು ಭಾರತ ವಿವಿಧ ಮಾರ್ಗಗಳನ್ನು ಅನುಸರಿಸ್ತಾ ಇದೆ. ಜೊತೆಗೆ ಇರಾನ್ನ ಸ್ನೇಹವನ್ನ ಸಂಪಾದಿಸಿ ತೈಲ ಮತ್ತು ಗ್ಯಾಸ್ ಪೂರೈಕೆಗೆ ಮುಂದಾಗಿದೆ. ಇತ್ತ ಅಮೆರಿಕ ಏನೋ ಹಾರ್ಮುಜ್ ಜಲಸಂಧಿ ಓಪನ್ ಮಾಡಲು ಡೆಡ್ಲೈನ್ ಕೊಟ್ಟಿದೆ. ಆದರೆ ಡೊನಾಲ್ಡ್ ಟ್ರಂಪ್ರ ಎಚ್ಚರಿಕೆಗೆ ಇರಾನ್ ಸೊಪ್ಪು ಹಾಕುತ್ತಾ ಇಲ್ವಾ ಮುಂದಿನ 48 ಗಂಟೆಗಳಲ್ಲಿ ಗೊತ್ತಾಗಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.